ಗುಬ್ಬಿ ಕಂಪ್ನಿಲೆಲ್ಲ ನಮ್ಗೆ 15 ರೂಪಾಯಿ ಸಂಬಳ, ವರದಪ್ಪಗೆ 30 ರೂಪಾಯಿ ಸಂಬಳ. ಬಹಳ ವರದಪ್ಪ ಮಾಡಿದ ಅದ್ಭುತವಾದ ಪಾತ್ರ ಯಾವುದು ಅಂದರೆ ಸರ್ವಜ್ಞ ಮೂರ್ತಿ ಸಿನಿಮಾದಲ್ಲಿ. ನೋಡಿ ಅವ್ರು ಆ್ಯಕ್ಟ್ ಮಾಡ್ತಾರೆ ನಮ್ಗೆ ಯಾಕೆ ಗೊತ್ತೇ ಇರಲಿಲ್ಲ. ಒಂದಿಷ್ಟು ರಾಜ್ಕುಮಾರ್ ಅವರ ಬಹಳ ಮುಖ್ಯವಾದ ಚಿತ್ರಗಳಾಗೋದಕ್ಕೆ ವರದಪ್ಪನವ್ರ ಕಾರಣ. ವರದಪ್ಪ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅಣ್ಣವ್ರು ಒಪ್ಕೊಂಡಿದ್ದು. ಅಣ್ಣ ಅವ್ರ ಹತ್ರ ವರದಪ್ಪನವರೇ ಹೇಳಿದ್ರು, ಕತೆ ಬಹಳ ಚೆನ್ನಾಗಿದೆ ಭೂತಯ್ಯನ ಮಗ ಅಯ್ಯೋ, ಆದರೆ ನೀನು ಮಾಡೋದು ಬೇಡ. ಈಗ ಸ್ವಂತ ಹೊರಗಡೆ ನಿರ್ಮಾಣವನ್ನು ನಿಲ್ಲಿಸಿದ್ದು ಹೇಮಾವತಿ ಪ್ರಕರಣದಲ್ಲಿ. ವರದಪ್ಪನವ್ರು ಯಾವ್ಯಾವ ಸಿನಿಮಾ ಮಾಡಿದ್ರು ಅವೆಲ್ಲ ಸೂಪರ್ ಹಿಟ್, ಆದರೆ ಇದು ಫ್ಲಾಪ್. ಚಿಗುರಿದ ಕನಸು ಅವರು ಬಂಗಾರದ ಮನುಷ್ಯದಷ್ಟೇ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅಂತ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದ್ರು, ಆದರೆ ಆ ಸಿನಿಮಾ ಗೆಲ್ಲಿಲ್ಲ. ನಂಬಿಕೆ ಗೆದ್ದ ಒಂದು ಸಿನಿಮಾ ಇದೆ, ಅದು ಜನ್ಮಚ್ಚು. ಬದುಕಿದ್ದಾಗ ಇದು ಮಾಡೋಕ್ಕಾಗ್ತಿರ್ಲಿಲ್ಲ, ಇದನ್ನು ಮಾಡಿಸ್ಕೋಬೇಕು ಅಂತ ನಂಗಿಂತ ಮುಂಚೆ ಹೊರಟೋದ್ಯಾ. ನಮ್ಗೆ ಯಾವಾಗಲೂ ಅಷ್ಟೇ, ನಮ್ಮ ಶೂಟಿಂಗ್ ಆಗ್ಬೇಕಾದ್ರೆ ಮೊದಲು ಹೋಗ್ಬಿಟ್ಟು ಅಲ್ಲೆಲ್ಲ ವ್ಯವಸ್ಥೆ ಆಗಿದೆಯಾ ಅಂತ ನೋಡ್ಕೊಂಡು ಫೋನ್ ಮಾಡೋನು. ಫೋನ್ ಮಾಡಿದ್ಮೇಲೆ ನಾವು ಹೊರಡ್ತಾ ಇದ್ವಿ. ಈಗಲೂ ಅಷ್ಟೇ ಅಪ್ಪ, ಹೋಗಿದ್ದಾನೆ ಅಲ್ಲಿ ಫೋನ್ ಬರುತ್ತೆ. ನಾನು ಇದಾದ 3 ತಿಂಗಳು ಅಣ್ಣವ್ರು ಹೋಗಿದ್ದು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಸರ್, ಪುನೀತ್ ಬಗ್ಗೆ ನಾವು ನಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ವರದಪ್ಪನವ್ರ ಬಗ್ಗೆ ನಮಗೆ ಅಂತ ಹೆಚ್ಚೇನು ಗೊತ್ತಿಲ್ಲ. ಬಟ್ ಏನಂದರೆ ಜನರಲ್ಲಾಗೆ ಅವರು ಕಥೆಗಳನ್ನು ಮಾಡ್ತಾಯಿದ್ದು, ಅವ್ರ ಕಥೆಗಳು ಗೆಲ್ತಾ ಇತ್ತು. ರಾಜ್ಕುಮಾರ್ ಅವ್ರಿಗೆ ಯಾವಾಗಲೂ ಅವ್ರ ಜೊತೆಗೆ ನಿಂತು ಕಥೆಗಳನ್ನು ಡಿಸೈಡ್ ಮಾಡ್ತಾಯಿದ್ರು ಅಂತ ಕೇಳಿದ್ದೀವಿ. ಸೊ ಅವರು ಬೇರೆ ಅಂದರೆ ಈ ರಾಜ್ಕುಮಾರ್ ಅವರ ಕಥೆಗಳನ್ನು ಆಯ್ಕೆ ಮಾಡೋದು ಬಿಟ್ಟು ಬೇರೆ ಇನ್ಯಾವ ರೀತಿಯ ಅಣ್ಣವರಿಗೆ ವರದಪ್ಪನವ್ರ ಬಗ್ಗೆ ಅಪಾರವಾದ ನಂಬಿಕೆ. ಗುಬ್ಬಿ ಕಂಪ್ನಿನಲ್ಲಿ ರಾಜ್ಕುಮಾರು, ವರದಪ್ಪ, ಶಾರದಾ ಅವರ ತಂಗಿ ಬೇಗ ತೀರ್ಕೊಂಡು 3 ಜನ ಕೂಡ ಒಟ್ಟಿಗೆ ಪಾತ್ರ ಮಾಡೋಕ್ಕೆ ಶುರು ಮಾಡೋರು. ಅಣ್ಣವ್ರು ಒಂದು ಮಾತು ಹೇಳೋರು, ಗುಬ್ಬಿ ಕಂಪ್ನಿಲೆಲ್ಲ ನಮ್ಗೆ 15 ರೂಪಾಯಿ ಸಂಬಳ, ವರದಪ್ಪಗೆ 30 ರೂಪಾಯಿ ಸಂಬಳ. ಯಾಕೆ ಅಂದರೆ ಹಾಸ್ಯ ಪಾತ್ರ ಮಾಡ್ತಾರೆ. ಹಾಸ್ಯ ಪಾತ್ರ ಮಾಡೋರಿಗೆ ಡಿಮ್ಯಾಂಡ್ ಜಾಸ್ತಿ ನಡುತ್ತೆ. ಹೀಗಾಗಿ ಮಾಡೋರು ಹರಿಭಕ್ತ ಮಾಡಿದ್ರು, ದಶಾವತಾರ ಮಾಡಿದ್ರು. ಬಹಳ ವರದಪ್ಪ ಮಾಡಿದ ಅದ್ಭುತವಾದ ಪಾತ್ರ ಯಾವುದು ಅಂದರೆ ಸರ್ವಜ್ಞ ಮೂರ್ತಿ ಸಿನಿಮಾದಲ್ಲಿ. ಸರ್ವಜ್ಞನ ತಮ್ಮ ಒಬ್ಬನಿರ್ತಾನೆ, ಗಿರ್ವಜ್ಞ ಅಂತ. ಈ ಸರ್ವಜ್ಞನಿಗೆಲ್ಲ ಉಲ್ಟಾ ಹೇಳೋದು. ಪಾತ್ರವನ್ನು ನೀವು ಆ ಸಿನಿಮಾ ನೋಡಿದ್ರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ವರದಪ್ಪನವರು. ನೋಡಿ ಅವ್ರು ಆ್ಯಕ್ಟ್ ಮಾಡ್ತಾರೆ ನಮ್ಗೆ ಯಾಕೆ ಗೊತ್ತೇ ಇರಲಿಲ್ಲ. ಆಮೇಲೆ ಒಂದು ದಿವಸ ಸರ್ವಜ್ಞ ಮೂರ್ತಿ ಸಿನಿಮಾ ಆದಮೇಲೆ ರಾಜ್ಕುಮಾರ್ ಹತ್ರ ಬಂದು, ಏನು ಅನ್ನಿಸ್ತಾ ಏನೋ, ನಾನು ಇನ್ಮೇಲೆ ಪಾತ್ರ ಮಾಡಲ್ಲ, ನೀನು ಯೋಗಕ್ಷೇಮ ನೋಡ್ಕೊಂಡಿರ್ತೀನಿ ಅಂತ ವರದಪ್ಪನವರೇ ರಾಜ್ಕುಮಾರ್ಗೆ ಹೇಳಿದ್ರು. ವರದಪ್ಪನವರು ಪಾತ್ರ ಮಾಡಲ್ಲ ಅನ್ನೋದಕ್ಕೆ ಏನಾದರೂ ಕಾರಣ ಇತ್ತಾ ಸರ್? ಇಲ್ಲ, ಏನು ಅವ್ರಿಗೆ ಅಷ್ಟೊತ್ತಿಗಾಗಲೇ ನಂಗೆ ಗೊತ್ತಿರೋ ಮಟ್ಟಿಗೆ ರಾಜ್ಕುಮಾರ್ ಸುತ್ತಮುತ್ತ ಕೆಲವರೆಲ್ಲ ಹಣ ಕಾಸು ಹಿಂದೆ ಮುಂದೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದ್ರಿಂದ ಯಾರೋ ಒಬ್ರು ರಾಜ್ಕುಮಾರ್ ಜೊತೆಗಿದ್ದು ವ್ಯವಹಾರವನ್ನು ನೋಡ್ಕೋಬೇಕು ಅಂತ. ಒಂದಿಷ್ಟು ರಾಜ್ಕುಮಾರ್ ಅವರ ಬಹಳ ಮುಖ್ಯವಾದ ಚಿತ್ರಗಳಾಗೋದಕ್ಕೆ ವರದಪ್ಪನವ್ರ ಕಾರಣ. ಬಂಗಾರದ ಮನುಷ್ಯ. ಓಕೆ, ಬಂಗಾರದ ಮನುಷ್ಯ ಎಲ್ಲರೂ ಬಹಳ ಅನುಮಾನದಿದ್ದಾಗ ವರದಪ್ಪನವ್ರು ಇಲ್ಲ, ಇದು ಖಂಡಿತ ಗೆಲ್ಲತ್ತೆ ಈ ಸಿನಿಮಾ ಮಾಡಿ. 2 ಕನಸು, ಸ್ವತಃ ರಾಜ್ಕುಮಾರ್ ಅವ್ರಿಗೆ 2 ಕನಸು ಬಗ್ಗೆ ಅಂತ ಇದಿರಲಿಲ್ಲ. ಯಾಕೆ ಗೊತ್ತಿಲ್ಲ. ಒಂದು ಹೀರೋ ಕ್ಯಾರೆಕ್ಟರ್ ಇಲ್ಲ ಇದರಲ್ಲಿ, ಇದು ನಾಯಕಿ ಪ್ರಧಾನ ಚಿತ್ರ ಇದು ಅನ್ನೋ ಸಣ್ಣ ಅನುಮಾನ ರಾಜ್ಕುಮಾರ್ಗಿತ್ತು. ಆದರೆ ವರದಪ್ಪನವ್ರಿಗೆ ಬಹಳ ನಂಬಿಕೆ ಇತ್ತು ಈ ಸಿನಿಮಾ ಗೆದ್ದಿಲ್ಲ. ಕೆಲವು ವರದಪ್ಪನವ್ರಿಗಾಗಿ ಹುಲಿ ಹಾಲಿನ ಮೇವು, ಹುಲಿ ಹಾಲಿನ ಮೇವು ಭಾಳ ಜನ ಬೇಡ, ಅದು ಅಣ್ಣವರು ಪ್ರಧಾನ ಪಾತ್ರ ಅಲ್ಲ, ಅದು ರಾಜ ಅಲ್ಲ, ಅದು ಅಂದಾಗ ಕೂಡ ವರದಪ್ಪ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅಣ್ಣವ್ರು ಒಪ್ಕೊಂಡಿದ್ದು. ಹೊಸ ಬೆಳಕನ್ನು ಕೂಡ ವರದಪ್ಪ ಹೇಳಿದ್ರೆ ಅಣ್ಣವರು ಒಪ್ಕೊಂಡ್ಬಿಡೋರು. ದೂರದ ಬೆಟ್ಟ ಚಿತ್ರೀಕರಣ ಆಗುವ ಸಂದರ್ಭದಲ್ಲಿ ಸಿದ್ಲಿಂಗಯ್ಯ ನಿರ್ದೇಶಕರು ಆವಾಗ ಭೂತಯ್ಯನ ಮಗ ಅಯ್ಯೋ ಎಳೆಯನ್ನ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಾಗ ಅಣ್ಣ ಅವ್ರ ಹತ್ರ ವರದಪ್ಪನವರೇ ಹೇಳಿದ್ರು, ಕತೆ ಬಹಳ ಚೆನ್ನಾಗಿದೆ ಭೂತಯ್ಯನ ಮಗ ಅಯ್ಯೋ, ಆದರೆ ನೀನು ಮಾಡೋದು ಬೇಡ, ಇದನ್ನು ನಾವು ಬೇರೆ ಮಾಡ್ತೀವಿ. ಭೂತಯ್ಯನ ಮಗದ ಅಯ್ಯೋ ಕ್ಯಾರೆಕ್ಟರ್ ಅಣ್ಣವ್ರಿಗೆ ಒಪ್ಪಲ್ಲ ಅನ್ನೋದು ವರದಪ್ಪನವ್ರಿಗೆ ಗೊತ್ತಿತ್ತು. ಹೀಗಾಗಿ ಒಂದು 3-4 ವರ್ಷ ಅವರು ಹೊರಗಡೆ ಬಂದು ಸಿದ್ಲಿಂಗಯ್ಯನವರು, ವರದಪ್ಪನವರು, ಚಂದುಲಾಲ್ ಜೈನು, ವೀರಸ್ವಾಮಿ 4 ಜನ ಸೇರಿಕೊಂಡು ಭೂತಯ್ಯನ ಮಗ ಅಯ್ಯೋ ಸಿನಿಮಾ ಮಾಡಿದ್ರು. ಬಹಳ ಅದ್ಭುತವಾಗಿ ಬಂತದು.
ಅದಾದ ಮೇಲೆ ಭೂಲೋಕದಲ್ಲಿ ಯಮರಾಜ. ಭೂಲೋಕದಲ್ಲಿ ಯಮರಾಜದ ಬಗ್ಗೆ ಬಹಳ ವಿಶೇಷ. ವರದಪ್ಪನವ್ರ ಬಗ್ಗೆ ಹೇಳಲೇಬೇಕಾದ ಮಾತೇನು ಅಂತಂದರೆ, ಭೂತೈನ ಮಗ ಅಯ್ಯೋಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶಕ. ಭೂಲೋಕದಲ್ಲಿ ಯಮರಾಜ ಮಾಡೋ ಅಷ್ಟೊತ್ತಿಗೆ ಜಿ ಕೆ ವೆಂಕಟೇಶು ಬಹಳ ಬ್ಯುಸಿ ಇದ್ದರು. ಇವ್ರ ಟೈಮಿಗೆ ಸಿಗ್ತಾ ಇರಲಿಲ್ಲ. ಜಿ ಕೆ ವೆಂಕಟೇಶ ಹೇಳಿದ್ರು, ನೋಡಿ ಅಶ್ವಥ್ ಹತ್ರ ಮಾಡಿಸಿ, ಚೆನ್ನಾಗಿ ಮಾಡ್ತಾನೆ ಅವನು. ಕಾಕನಕೋಟೆ ಮಾಡಿದ್ರು ಅಶ್ವಥ್. ಇವರು ಭೂಲೋಕದಲ್ಲಿ ಯಮರಾಜ ಆಕೆ ಅಶ್ವಥನ್ನ ವೀರಸ್ವಾಮಿಯವ್ರ ಹತ್ರ ಕರ್ಕೊಂಡು, ವರದಪ್ಪನವ್ರು ಕರ್ಕೊಂಡು ಹೋದರೆ, ವೀರಸ್ವಾಮಿಯವರು ಅಷ್ಟೊತ್ತಿಗೆ ಬಹಳ ದೊಡ್ಡ ಪ್ರೊಡ್ಯೂಸರ್, ದೊಡ್ಡ ಸಿನಿಮಾಗಳು ಮಾಡಿ. ಇವನು ಯಾರು ಸುಗಮ ಸಂಗೀತ ತಂಬೂರು ಹಿಡ್ಕೊಂಡನ್ನೆಲ್ಲ ಕರ್ಕೊಂಬಂದಿದ್ರೆ ಮ್ಯೂಸಿಕ್ ಏನ್ರಿ ಮಾಡ್ತಾರೆ ಇವನು ಅಂತ ಹೇಳಿ ಬಹಳ ಇದಾಗಿ ಮಾತಾಡಿದ್ರೆ, ವರದಪ್ಪನವ್ರು ಇಲ್ಲ ಸರ್ ಮಾಡಿಸೋಣ, ನಮ್ಗೆ ಹೊಸ ಥರ ಸಿಕ್ಕತ್ತೆ ಇದರಲ್ಲಿ ಅಂತ ಅಶ್ವಥ್ ವೈದಿಯನ್ನು ಮದ್ರಾಸ್ಗೆ ಕರ್ಕೊಂಡೋದ್ರು. ಅಶ್ವತ್ಗೆ ಕಾಮತ್ ಮಿನರ್ವಾದಲ್ಲಿ ಮ್ಯೂಸಿಕ್ ಮಾಡೋದು ಅವ್ರ ಫೇವ್ರೇಟ್ ಹೋಟೆಲ್. ಅದು ಬಿಟ್ಟರೆ NMH ಮಾಡ್ತಾ ಇದ್ದಿದ್ದು. ಕಾಮತ್ ಮಿನರ್ವಾ ಚೆನ್ನೈನ ಮೊದಲ ಸಂಗೀತ ಸ್ವಾಗತ ಹೋಟೆಲ್ನ ಇದು ಅವರಿಗೆ ಕಿಡಿಸಿಲ್ಲ ಅವ್ರಿಗೆ. ಆಮೇಲೆ ಒಂದು ಟ್ಯೂನ್ ಮಾಡಿ ಅಂತನ್ನುವಾಗ ಒಂದು ಅರೇಬಿ ಶೈಲಿಯಲ್ಲಿ ಒಂದು ಹಾಡು ಮಾಡಿದ್ರು, ಏ ಮುದುಕ ದೊಡ್ಡರಂಗೇಗೌಡರು. ಆ ಹಾಡು ಬಹಳ ಫೇಮಸ್ ಆಯಿತು ಭೂಲೋಕದಲ್ಲಿ ಯಮರಾಜದಲ್ಲಿ. ಅದಾದ ಮೇಲೆ ಅವರು ಮುಂದೆ ನಾರದ ವಿಜಯ ಎಲ್ಲ ಮಾಡಿದ್ರು ಅಶ್ವಥ್ ವೈದಿ. ಸೊ ವರದಪ್ಪನವ್ರು ಹಿಂಗೊಂದು ನಂಬಿಕೆ ಇಟ್ಟು ಮಾಡಿಸಿದ್ರು. ಆಮೇಲೆ ಇನ್ನೊಂದು ಭೂಮಿಗೆ ಬಂದ ಭಗವಂತ ಅನ್ನೋದು ವರದಪ್ಪನವ್ರಿಗೆ ಬಹಳ ಪ್ರಿಯವಾದ ಸಬ್ಜೆಕ್ಟು. KSL ಸ್ವಾಮಿ ಹತ್ರ ಮಾಡಿಸೋಣ ಅಂತೇಳಿ. KSL ಸ್ವಾಮಿಗೆ ವಿಜಯ ಭಾಸ್ಕರ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟ್ರ್ ಯಾವಾಗಲೂ. ಆದರೆ ವರದಪ್ಪ ಇಲ್ಲ ಜಿ ಕೆ ವೆಂಕಟೇಶ್ ಬೇಕು ಅಂತ ಹೇಳಿ ಇದಕ್ಕೆ ಜಿ ಕೆ ವೆಂಕಟೇಶನ್ ಕರ್ಕೊಂಡು ಬಂದು, ನಾನು ಲಾಸ್ಟ್ ಟೈಮ್ ಹೇಳಿದೆ ಭೂಮಿಗೆ ಬಂದ ದೇವಿಕೆ ಗಂಧ ಹಾಡನ್ನು ಹಾಡ್ತಾರೆ. ಸೊ ಇದಾದ ಮೇಲೆ ನಾಗಭರಣ ಅವರಿಂದ ಪ್ರಾಯ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಬಹಳ ಸೂಪರ್ ಹಿಟ್ ಆಯಿತು. ಹೊಸ ಎಲ್ಲ ಇವರಿಂದ ಹಾಕ್ಕೊಂಡು ಅದ್ಭುತವಾಗಿ ಬಂತು. ಹಾಡುಗಳು ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಬಂತು. ಆದಮೇಲೆ ಒಂದು ಸಬ್ಜೆಕ್ಟು ಆ್ಯಕ್ಚುಲಿ KSL ಸ್ವಾಮಿಯವ್ರ ಸಬ್ಜೆಕ್ಟ್ ಅದು ಆಗದೆ ಉಳಿದಿದ್ದು ನಾರದ ವಿಜಯ. ನಾರದ ವಿಜಯಕ್ಕೆ ಮತ್ತೆ ಅಶ್ವಥ್ ವೈದಿನೇ ಕರ್ಕೊಂಡು ಬಂದರು ವರದಪ್ಪ. ಸೊ ಮತ್ತೆ ಚೆನ್ನೈಗೆ ಕರ್ಕೊಂಡು ಹೋಗಿ ಮಾಡಿಬಿಟ್ಟು ಮ್ಯೂಸಿಕ್ ಎಲ್ಲ ಮಾಡಿಬಿಟ್ಟು ಅಶ್ವತ್ಗೆ ಯಾವ ಟ್ಯೂನು ಸೀನ್ಗೆ ಯಾವುದು ಹೊಳಿತಾನೇ ಇಲ್ಲ. ಕೊನೆಗೆ ಅಶ್ವಥ್ ಹೇಳಿದ್ರು, ನಾನು ಹೋಗ್ತೀನಿ ಬೆಂಗಳೂರಿಗೆ ಹೊರಟೋಗ್ಬಿಡ್ತೀನಿ, ಇದೆಲ್ಲ ಆಗಿ ಹೋಗ್ದಿರೋ ಕಥೆಗಳೇ ಇದು ಅಂತ. ಅಶ್ವಥ್ ರಾತ್ರಿ ಬಂದರೆ ಎಲ್ಲ ಶರೀಫರದು, ಅದು ಕುವೆಂಪುದು, ಬೇಂದ್ರೆದು ಕ್ಯಾಸೆಟ್ಗಳನ್ನೆಲ್ಲ ಹಾಕ್ಕೊಂಡು ಏನೋ ಒಂದು ಟ್ಯೂನಿ ಟ್ರೈ ಮಾಡೋದು, ಸುಮ್ಮನೆ ಮಾಡೋಣ ಅಂಥೇಳಿ. ರಾತ್ರಿ 2:30ಗೆ ವರದಪ್ಪನವ್ರು ಬಾಗಿಬಿಡೋದು. ಅಶ್ವತ್ಥ ಬಡಿದ್ಬಿಟ್ಟು ಏನಿಲ್ಲ ಅಂಥೇಳಿ ಒಂದು ಟೇಪ್ ರೆಕಾರ್ಡನ್ನ ಆನ್ ಮಾಡಿಟ್ಟು ಹೋಗಿದ್ದಾರೆ. ಅಂದರೆ ಇವ್ರು ಏನೋ ಟ್ಯೂನ್ ಮಾಡ್ತಾರೆ ಅಂತ. ಬೆಳಗ್ಗೆ ಬಂದ್ಬಿಟ್ಟು ಒಂದು ಟ್ಯೂನ್ ಅಶ್ವತ್ಥಕ್ಕೆ ತೋರಿಸಿ, ನೋಡಿ ಇದು ಆಗಬಹುದಾ? ಅಶ್ವಥ್ ಚೆನ್ನಾಗಿದೆಯಲ್ರಿ, ಯಾರು ಮಾಡಿದ್ದು? ನೀವೇ ಮಾಡಿದ್ದು. ರಾತ್ರಿ ನಾನು ಟೇಪ್ ರೆಕಾರ್ಡ್ ಆನ್ ಮಾಡಿಟ್ಟಿದ್ದೆ, ಅದು ಈ ವೇಷ ನೋಡಬೇಡ ಅಮ್ಮಯ್ಯ ಹಾಡು ಟ್ಯೂನ್ ಹಿಂಗೆ ಕ್ರಿಯೇಟ್ ಆಯ್ತು. ಆಮೇಲೆ ನಾರದನಿಗೆ ಒಂದು ಹಾಡು ಬೇಕು ಅಂತ ಹೇಳಿ ಇವ್ರು ಏನೇನೋ ಮಾಡಿದ್ರು. ನಾರದನ ಹಾಡು ಸೆಟ್ ಆಗ್ತಾ ಇಲ್ಲ. ಕೊನೆಗೆ ವೀರಸ್ವಾಮಿಯವರು ಒಂದು ಗತ್ತು ಪ್ರೊಡ್ಯೂಸರ್ ಆಗಿ. ವೀರಸ್ವಾಮಿಯವರು ಅದೇನೋ ಹಳೆ ಸಿನಿಮಾದಲ್ಲಿ ಬೊಂಬೆ ಆಟವಯ್ಯ ಅಂತ ಒಂದು ಹಾಡಿದೆ, ಅದನ್ನ ಹಾಕ್ಬಿಟ್ಟು ಓಡಿಸ್ತೀನಿ ನಾನು, ಬಿಡಿ ಅದು ಸುಮ್ಮನೆ ನೀವು ಬಾಳಕ್ಕೆ ಬರಲ್ಲ, ಏನೂ ಇಲ್ಲ. ಅಶ್ವತ್ 2 ನಿಮಿಷಕ್ಕೆ ಹೋಗ್ಬಿಟ್ಟು ಇದು ಎಂಥ ಲೋಕವಯ್ಯ ಟ್ಯೂನ್ ಮಾಡ್ಕೊಂಡು ಬಂದರೆ ಯೇಸುದಾಸ್ ಸಿಂಗರ್, ಸ್ವಲ್ಪ ಕಾಮಿಕ್ ಟ್ಯೂನಲ್ಲಿದೆ ಇದು. ಸೊ ಇದು ಭಾಳ ಕ್ಲಾಸಿಕಲ್ ರಾಗದಲ್ಲಿರುವ ಹಾಡು, ಅದ್ರ ಕಾಮಿಕ್ಕಾಗಿ ಹಾಡಬೇಕು. ಆವಾಗ ಆಶ್ವತ್ ಬಂದು ನಿಂತ್ಕೊಂಡ್ರು. ಇವರು ಭಾಳ ಕ್ಲಾಸಿಕಲ್ ಆಗಿ ಹಾಡ್ತಿದ್ದಾರೆ ಯೇಸುದಾಸ್. ಅಶ್ವತ್ 2 ಸಲ ಹೇಳಿದ್ರು, ಇಲ್ಲ ಸರ್ ಅದು ಹಂಗಲ್ಲ, ಅದು ಕಾಮಿಕ್ಕಾಗಿ ಬರಬೇಕು ನನಗೆ ಅಂತ ಹೇಳಿ
ಮತ್ತು ಮೂರನೇ ಟೇಕಲ್ಲೂ ಯೇಸುದಾಸ್ ಹಂಗೆ ಹಾಡಿದ್ರೆ ಅಶ್ವಥ್ ಇದು ಕೋಪ ಮಾಡ್ಕೊಂಡು ಹೊರಗೊಟ್ಟವ್ರು. ಅಶ್ವಥ್ ಕೋಪಗಳು ಭಾಳ ಕಥೆಗಳಿದೆ, ಹೀಗೆ ಕೋಪ ಮಾಡ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಯೇಸುದಾಸು ಬಂದ್ಬಿಟ್ಟು ಅಶ್ವಥ್ ಬೆಂಚ್ ಅಪ್ಪರಿಸಿ, ನೋಡಯ್ಯ ನಿಮ್ಗೆ ಬೇಕಾದಂಗೆ ಹಾಡಿದ್ದೀನಿ, ಈ ಹೈವೇನಲ್ಲಿ ಕಾರ್ ಹೋಗುತ್ತಲ್ಲ ಅವರಿಗೆ ನೀವು ಹಳ್ಳಿ ರೋಡಲ್ಲಿ ತೊಗೊಂಡು ಹೋಗಿದ್ರು ಸ್ವಲ್ಪ ಕಷ್ಟ ಆಗತ್ತೆ, ನಾವೆಲ್ಲ ಕ್ಲಾಸಿಕಲ್ ಹಾಡೋರು, ಅವರು ಕ್ಲಾಸಿಕಲ್ ಹಾಡೋರಿಗೆ ನೀವು ಕಾಮಿಕಾಗಿ ಹಾಡಿದ್ರು ಕಷ್ಟ ಆಗುತ್ತೆ ಅಂತ. ಇದಾದಮೇಲೆ ಮತ್ತೆ ಅವರು ರಾಜ್ಕುಮಾರ್ ಅವರು ಕೊನೆಗೆ ಅವರು ಸ್ವಂತ ಹೊರಗಡೆ ನಿರ್ಮಾಣವನ್ನು ನಿಲ್ಲಿಸಿದ್ದು ಹೇಮಾವತಿ ಪ್ರಕರಣದಲ್ಲಿ. ಹೇಮಾವತಿ ಗುರು ರಾಮಸ್ವಾಮಿ ಅಯ್ಯಂಗಾರ್ದೆ ಕಾದಂಬರಿ, ಅದು ವೈದ್ಯನಾಥನ್ ಸಂಗೀತ ಮಾಡಿದ್ರು. ಅದಕ್ಕೆ ಶಿವ ಎಂದರ್ ನಾಲಿಗೆ ಯಾಕೆ ಬಹಳ ಅದ್ಭುತವಾದ ಹಾಡು. ಆದರೆ ಇವರು ವರದಪ್ಪನವ್ರು ಯಾವ್ಯಾವ ಸಿನಿಮಾ ಮಾಡಿದ್ರು ಅವೆಲ್ಲ ಸೂಪರ್ ಹಿಟ್. ಆದರೆ ಇದು ಫ್ಲಾಪ್. ಹೇಮಾವತಿ ತುಂಬ ದೊಡ್ಡದಲ್ಲಿ ಮತ್ತು ತುಂಬ ನಷ್ಟವಾಯಿತು ಅವರಿಗೆ. ಇದಾದ ಮೇಲೆ ನಾನು ಅಣ್ಣವ್ರ ಜೊತೆಗೆ ಇದ್ಬಿಡ್ತೀನಿ, ಇನ್ನು ಸಿನಿಮಾ ಬೇಡ ಅಂತ ಬಂದರು. ಅದು ಅಣ್ಣವರು ಅದಾದಮೇಲೆ ಯಾವುದೇ ನಿರ್ಧಾರವನ್ನು ತಗೋಬೇಕಾದ್ರೆ ವರದಪ್ಪನ ಕೇಳಿದ್ರೆ ಯಾವ್ದಾರು ಹೊಸ ಕಾದಂಬರಿ ಓದಿದ್ದೀನಿಯ? ಸಮಯದ ಗೊಂಬೆ ಕಾದಂಬರಿ ತೊಗೊಂಡು ಬಂದಾಗ ಇದು ಏನಕ್ಕೆ ಸಬ್ಜೆಕ್ಟು ಬೇಡ ಅಂತ ಎಲ್ಲರೂ ಅಂದರೆ, ವರದಪ್ಪ ಚೆನ್ನಾಗಿದೆ ಅಂತ. ಆಯಿತು, ಇದೊಂದು ಪಾತ್ರ ಅದೊಂದು ಮಾಡೋಣ, ಏನಿವಾಗ ಈ ಥರದಲ್ಲಿ ಶ್ರುತಿ ಸೇರಿದಾಗ ವರದಪ್ಪನವ್ರ ಆಯ್ಕೆ, ಆ ಥರದ್ದೊಂದು ಸಬ್ಜೆಕ್ಟ್ ಮಾಡೋಣ ಅಂಥೇಳಿ. ಸೊ ಭಕ್ತ ಅಂಬರೀಷ ಅಂತೂ ಬಹಳ ವರದಪ್ಪನವರ ಬಹಳ ದೊಡ್ಡ ಆಸೆ, ಅದು ಆ್ಯಕ್ಚುಲಿ ಆ ಸಿನಿಮಾ ಆಗಬೇಕು ಅಂತ. ಕೊನೆಗೆ ಎರಡು ಅವರಿಗೆ ಬಹಳ ಅನಿಸ್ತು. ಏನು ಅಂದರೆ, ಒಂದು ಓಂ ಸಿನಿಮಾ ಬಂದ್ಬಿಟ್ಟು ನನ್ನ ಹತ್ರನೇ ಹೇಳಿದರು ವರದಪ್ಪ ಈ ಮಾತನ್ನು. ಇದು ಏನು ಒಂದು ಶಾರ್ಟ್ಗೂ ಇನ್ನೊಂದು ಶಾರ್ಟ್ಗೂ ಸಂಬಂಧವೇ ಇಲ್ಲ, ಇದು ಏನು ಸಿನಿಮಾ ತೆಗಿತಾ ಇದ್ದಾರೆ, ನಾವೆಲ್ಲ ಒಂದು ಸಿನಿಮಾ ಅಂದರೆ ಒಂದು ಲಾಜಿಕ್ ಇಟ್ಕೊಂಡು ನೋಡ್ತಾ ಇದ್ವಿ, ಇದೇನು ಇಲ್ಲಾಜಿಕಲ್ ಆಗಿದೆಯಲ್ಲ ಅಂತ ಅಂದಿದ್ದು ಒಂದು ಮಾತು ನಂಗೆ ತುಂಬ ಚೆನ್ನಾಗಿ ನೆನಪಿರೋದು. ಇನ್ನೊಂದು ಅವ್ರಿಗೆ ಬಹಳ ದೊಡ್ಡ ಕನಸಿದ್ದು ಚಿಗುರಿದ ಕನಸು. ಅವರು ಬಂಗಾರದ ಮನುಷ್ಯದಷ್ಟೇ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅಂತ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಆ ಸಿನಿಮಾ ಗೆಲ್ಲಿಲ್ಲ. ಅವಾಗ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಅವರ ಮಾತನ್ನು ಅಂದಿದ್ದು, ಮುಗೀತಪ್ಪ ನಮ್ಮ ಕಾಲ, ನಾವು ಆರಿಸಿದ ಕಾದಂಬರಿಗಳೆಲ್ಲ ಗೆಲ್ಲುವ ಕಾಲ ಮುಗೀತು, ಇನ್ನು ಮುಂದಿನ ಹುಡುಗರು ಏನು ಮಾಡ್ತಾರೆ ಅಂತ ಹೇಳಿದರು. ಆದರೆ ನಂಗೆ ತುಂಬ ಚೆನ್ನಾಗಿ ನೆನಪಿರೋದು ವರದಪ್ಪನವರ ನಂಬಿಕೆ ಗೆದ್ದ ಒಂದು ಸಿನಿಮಾ ಇದೆ, ಅದು ಜನ್ಮದ ಜೋಡಿ. ಪನ್ನಾಲಾಲ್ ಪಟೇಲ್ ಅವರ ಮಳಲೆ ಜೀವ ಕಾದಂಬರಿಯ ಕನ್ನಡ ಅನುವಾದ ಜನ್ಮದ ಜೋಡಿ. ಇದು ಮೊದಲು ಬಂದಾಗ ಅಣ್ಣವರೇ ಇದು ಏನಿದು, ಅದಕ್ಕಿಂತ ಹಿಂದಿನ 2 ಸಿನಿಮಾ ಫ್ಲಾಪ್ ಆಗಿತ್ತು ರಾಜ್ಕುಮಾರ್ ಇದರಲ್ಲಿ. ಅದಕ್ಕೋಸ್ಕರ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಶುಭವಾಗುತ್ತೈತಮ್ಮೋ ಅಂತ ದೊಡ್ಡರೇಗೌಡರು ಹಾಡು ಕೋಲಬಂಡೆ ಜಂಗಮದಲ್ಲಿ ಬರೆದಿದ್ದೆ ಆ ಕಾರಣಕ್ಕೆ. ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ವರದಪ್ಪನವ್ರಿಗೆ ಆ ವಸ್ತುವಿನ ಮೇಲೆ ಬಹಳ ದೊಡ್ಡ ನಂಬಿಕೆ ಇತ್ತು. ಆ ವಸ್ತುವಿನ ಬಿಲ್ಡ್ ಮಾಡಿದ್ದು ವರದಪ್ಪನವರು. ಮೂಲ ಕಾದಂಬರಿ ಸ್ವರೂಪ ಬೇರೆ ಇದೆ. ಕಾದಂಬರಿ ಅದು ಆ್ಯಕ್ಚುಲಿ ಹೌದು ಮೂಲ ಕಾದಂಬರಿ ಅದು ಗುಜರಾತ್ ಮತ್ತು ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ನಿಮಗೆ ಗುಜರಾತ್ನಿಂದ ಬಂದವರು ಮಹಾರಾಷ್ಟ್ರದ ಹಣವನ್ನೆಲ್ಲ ಸಂಪಾದನೆ ಮಾಡ್ತಾರೆ, ಶಿವಸೇನೆ ಎಲ್ಲ ಹುಟ್ಟಿದ್ದು ಆ ಕಾರಣಕ್ಕೆ. ಸೊ ಆ ಥರದ ಸಬ್ಜೆಕ್ಟು, ಅದಕ್ಕೆ ಸಂಪೂರ್ಣ ಸಂಬಂಧ ಇಲ್ಲ, ಒಂದು ಎಳೆ ಅಷ್ಟೇ ಇದೆ. ಒಂದು ಎಳೆ, ಈ ಜಾತಿಯ ಒಂದು ಎಳೆಯನ್ನು ಇಟ್ಕೊಂಡು ವರದಪ್ಪನವ್ರು ಬಹಳ ಅದ್ಭುತವಾಗಿ ಕತೆ ಕಟ್ಟಿದ್ರು. ಮತ್ತು ಜನ್ಮ ಜೋಡಿ ಅಷ್ಟೇ ಅದ್ಭುತವಾಗಿ ಹಿಟ್ಟಾಯಿತು. ಆಮೇಲೆ ಒಂದು ಸಣ್ಣ ಚರ್ಚೆ ಆ ಸಿನಿಮಾ ಸಂದರ್ಭದಲ್ಲಿ, ಅಣ್ಣವರು ಒಂದು ಪಾತ್ರ ಮಾಡಲಿ ಅಂತ. ಅಷ್ಟೊತ್ತಿಗೆ ಅಣ್ಣವ್ರು ಪಾತ್ರ ಮಾಡೋದು ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ಯಾರೋ ಮಾಡ್ತಾರೆ, ಅವಾಗ ಅಣ್ಣವರು ಒಂದು ಮಾತಂದರು, ಮಾಡೇ ಇಲ್ಲ ಸಿನಿಮಾಗಳನ್ನು. ನಾನು ಸಿನಿಮಾ ಮಾಡಿದ್ರೆ ಅಭಿಮಾನಿಗಳು ಹಿಂಗೆ ಯಾವುದೋ ಸಣ್ಣ ಪಾತ್ರದಲ್ಲಿ ಒಪ್ಪಲ್ಲ, ಅದನ್ನು ದೊಡ್ಡ ಪಾತ್ರನೇ ಮಾಡಬೇಕು, ಬೇಡ. ಯಾರು ಅಣ್ಣವ್ರಿಗೆ ಅಂತೂ ಕ್ರಿಯೇಟ್ ಮಾಡಿದ ಪಾತ್ರ ಅಣ್ಣವ್ರಿಗೇನು ಸೃಷ್ಟಿ ಆಗ್ಬಿಟ್ಟಿತ್ತು. ಕೊನೆಗೆ ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅವಾಗ ಅಲ್ಲಿ ಏಣಿಗೆ ನಟರಾಜ್ ಅಭಿನಯಿಸ್ತಾ ಇತ್ತು.
ಏಣಿಗೆ ನಟರಾಜ ನಮ್ಮ ಅಪ್ಪನ ಹತ್ರ ಮಾಡಿಸ್ರಿ ಈ ಪಾತ್ರನ ಅಂತೇಳಿ. ಹಾಗಾಗಿ ಏಣಿಗೆ ಬಾಳಪ್ಪನವರು ಆ ಪಾತ್ರ ಮಾಡಿದ್ರು. ಅದರಲ್ಲಿ ದೇಹವೆಂದರೆ ಓಮು ನಿಜ, ಮೂಳೆ ಮಾಂಸಗಳ ತಡಿಕೆ ನಿಜ ಹಾಡನ್ನ ಬಹಳ ಅದ್ಭುತವಾಗಿ ಅಣ್ಣವರು ಹಾಡಿದ್ದಾರೆ. ಅದು ಏಣಿಗೆ ಬಾಳಪ್ಪನವರು ಅದು ನನ್ನ ಅದೃಷ್ಟ, ಅಣ್ಣವ್ರು ನನಗೆ ಹಾಡಿದ್ದು ಅಂತ ಅನ್ನೋರು. ಅಣ್ಣ ಅವರು ಏಣಿಗೆ ಬಾಳಪ್ಪನಂತವ್ರಿಗೆ ಹಾಡಿದ್ದೀನಿ ನನ್ನ ಅದೃಷ್ಟ ಅಂತ ಹೇಳೋರು. ಇಬ್ಬರು ದೊಡ್ಡವರಾದ್ರು. ಆ ಮಾತನ್ನು ಹೇಳೋ ಮೂಲ ನಾನು ಇಬ್ಬರು ಬಾಯಲ್ಲ ಆ ಮಾತನ್ನು ಕೇಳಿದ್ದೀನಿ. ಇಬ್ಬರು ದೊಡ್ಡವರಾದರು ಆ ಮಾತನ್ನು ಹೇಳುವ ಮೂಲಕ. ಆಮೇಲೆ ವರದಪ್ಪನವ್ರಿಗೆ ಕೂಡ ಹಾರ್ಮೋನಿಯಂ ನುಡಿಸೋದಕ್ಕೆ ಗೊತ್ತಿತ್ತು, ಸಂಗೀತ ಗೊತ್ತಿತ್ತು, ಸಂಗೀತ ಜ್ಞಾನ ಇತ್ತು ಅವರಿಗೆ. ರಂಗಭೂಮಿಯಿಂದ ಬಂದಂಥವ್ರು. 2-3 ನನಗೆ ಬಹಳ ನೆನಪಿರೋ ಘಟನೆ, ಮೋಹನ ರಾಗ ಇದೆ, ಅದು ಮಂದ್ರ ಸಪ್ತಕದ ರಾಗ. ಅದು ಮಂದ್ರ ಸಪ್ತಕದಲ್ಲಿ ನಿಮ್ಗೆ ಅದರಲ್ಲಿ ನಿಷಾದನೂ ಇಲ್ಲ, ಮಧ್ಯಮನೂ ಇಲ್ಲ ಮೋಹನದಲ್ಲಿ. ಅಂದರೆ ನಿಮಗೆ ತಾರ್ಕಕ್ಕೆ ಹೋಗೋಕೆ ಅವಕಾಶವೇ ಇಲ್ಲ. ಆದರೆ ಈ ರಾಗದಲ್ಲಿ ಅಣ್ಣವರು ಎಲ್ಲಾದರೂ ಇರು ಎಂತಾದರೂ ಇರು ಹಾಡಿದ್ದಾರೆ. ಅದರಲ್ಲಿ ಅವರು ಬಹಳ ಸಲೀಸ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯಕ್ಕೆ ತಾರ್ಕಕ್ಕೆ ಹೋಗಿದ್ದಾರೆ. ಹೌದು, ಅದು ವರದಪ್ಪರು ಯಾವಾಗಲೂ ನಮ್ಗೆ. ಇನ್ನೊಂದು ಆ ಥರದ್ದು ನಾವಾಡುವ ನುಡಿಯೇ ಕನ್ನಡ ನುಡಿ, ಅದು ಕೂಡ ಮೋಹನ ರಾಗದಲ್ಲಿರುವ ಹಾಡೋದು. ಅದರಲ್ಲಿ ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಪಿ ಬಿ ಶ್ರೀನಿವಾಸ್ ಒರಿಜಿನಲ್ ಮೊದಲ ಗಂಧದ ಗುಡಿ ಭಾಗ 1 ಬಂದ ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಅವರು ಈ ಕಂಗಳು ಮಾಡಿದ ಪುಣ್ಯವು ಅಂತ ಒಂದು ಸಾಲು ಬರುತ್ತೆ. ಅದನ್ನು ಬಹಳ ಶಾಸ್ತ್ರಬದ್ಧವಾಗಿ ಮಂದಿರದಲ್ಲೇ ಹಾಡಿದ್ದಾರೆ. ಇದೇ ಹಾಡನ್ನು ಗಂಧದ ಗುಡಿ ಭಾಗ 2ರಲ್ಲಿ ಅಣ್ಣವರು ಹಾಡಿದ್ದಾರೆ. ಈ ಕಂಗಳು ಮಾಡಿದ ಪುಣ್ಯವನ್ನು ತಾರಕದಲ್ಲಿ ಹಾಡಿದ್ದಾರೆ ಅಣ್ಣವರು. ಇದು ವ್ಯತ್ಯಾಸ. ಇದು ಅಣ್ಣವ್ರಿಗೆ ಮಾತ್ರ ಸಾಧ್ಯವಾಗತಕ್ಕಂತಹ ಸಂಗತಿ ಅದು. ಆಮೇಲೆ CR ಸಿಂಹ ಯಾವಾಗಲೂ ಒಂದು ನೆನಪು ಮಾಡ್ಕೊ, ಅಂದರೆ ನಿಮಗೆ ಅಣ್ಣವ್ರನ್ನ ಉಪ್ಸೋದಕ್ಕೆ ವರದಪ್ಪ ಇರಬೇಕು. ವರದಪ್ಪ ಇದ್ದರೆ ಅವರು ಮಾಡೋರು ಅಂತ ಹೇಳ್ಬಿಟ್ಟು ಒಂದು ಅದೇ ಹೃದಯ ಸಮುದ್ರ ಕಲಕಿ ಅಶ್ವಮೇಧದ ಹಾಡು, ಅದು CR ಸಿಂಹ ನಿರ್ದೇಶಕರು, ಅದಕ್ಕೆ ಸಂಗೀತ ರಾಜ ಮ್ಯೂಸಿಕ್ ಡೈರೆಕ್ಟರು. ಕುಮಾರ್ ಬಂಗಾರಪ್ಪನ ಹತ್ರ ಈಗ ಒಂದು ಪ್ರಸ್ತಾಪ, ಯಾಕೆ ಅಣ್ಣವ್ರ ಹತ್ರ ಹಾಡಿಸ್ಬಾರ್ದು. ಅಲ್ಲೇ ಅಣ್ಣವ್ರಿಗೂ ಹೇಳಿದ್ರು. ವರದಪ್ಪನವರು ಬಂದು ಅಣ್ಣವರು ಇದನ್ನು ನೋಡ್ಬಿಟ್ಟು, ಅಪ್ಪ ನನ್ನ ವಯಸ್ಸು ಏನು ಅಂತ ಅಂದ್ಕೊಂಡಿದ್ದೀರ, ಇದನ್ನು ರಂಗಭೂಮಿಲಿ ಹಾಡ್ತಾ ಇದ್ದು ಹಾಡಿದ್ದು ಆ ತಾರಕಕ್ಕೆಲ್ಲ ನನ್ನ ಕೈಲಿ ಹೋಗೋಕ್ಕೆ ಸಾಧ್ಯವೇ ಆಗಲ್ಲ ಈ ಹಾಡೋಕ್ಕೆ. ವರದಪ್ಪನವರು ಅಣ್ಣವ್ರಿಗೆ ಒಂದು ಕೆಲಸ ಮಾಡಿ, ನೀವು ನಮ್ಮ ನಾಟಕ ಕಂಪ್ನಿಲಿ ಅಭಿನಯ ಮಾಡ್ತಿದ್ರಲ್ಲ, 2 ಹೆಜ್ಜೆ ಹಿಂದಕ್ಕೆ ಬಂದು ಹಾಡಿ, ಆ ಪಾತ್ರ ಅಭಿನಯಿಸ್ಕೊಂಡು ಹಾಡಿ, ಅದು ಬರುತ್ತೆ. ಅದರಲ್ಲಿ ನಿಮ್ಗೆ ಬರುತ್ತೆ ಜೀವಾಶ್ವವೇ, ಯಜ್ಞ ದೀಕ್ಷೆ ತೊಟ್ಟು ವೇದ. ಈ ತಾರಕಕ್ಕೆ ಹೋಗ್ಬೇಕಾದ್ರೆ ಅಣ್ಣವರು 4 ಹೆಜ್ಜೆ ಹಿಂದಕ್ಕೆ ಬಂದು ಹಾಡಿದ್ದಾರೆ. ಅದು ಹಾಡಿರೋದ್ರಿಂದಲೇ ಆ ಎಫೆಕ್ಟ್ ಸಿಕ್ಕಿರೋದು, ಅಭಿನಯದ ಎಫೆಕ್ಟ್ ಸಿಕ್ಕಿರೋದು ಅಲ್ಲಿ. ಅದು ವರದಪ್ಪನವರು ಇಲ್ಲಿರೋ ಹಾಡು ಬರ್ತಾರೆ. ಅದನ್ನು ಅಣ್ಣವರು ಭಾಳ ಸಲ ಹೇಳಿದ್ದಾರೆ. ಆ ಹಾಡು ಸೃಷ್ಟಿಯಾಗಕ್ಕೆ ವರದಪ್ಪನವರೇ ಕಾರಣ, ಇಲ್ಲಿರೋ ಹಾಡನ್ನ ಹಾಡ್ತಿರ್ಲಿಲ್ಲ, ಹಾಡೋ ವಯಸ್ಸೇ ಅಲ್ಲ ನಂದು ಅಂತ ಹೇಳಿದ್ರು. ನಾದಮಯ್ಯ ಕೂಡ ಅವರು ಅಣ್ಣವ್ರ ಹತ್ರ ಹಾಡಿಸಿದ್ದು ವರದಪ್ಪನವರು. ಈ ಥರದ ಅಣ್ಣವರಿಂದ ಅದ್ಭುತವಾದನ್ನು ವರದಪ್ಪ ಸೃಷ್ಟಿ ಮಾಡಿಸಿದ್ರು. ನಾನು ಹಿಂದೂ ಹೇಳಿದೆ, ಅರಸು ಸಿನಿಮಾ ಕೊನೆ, ಆ ಸಿನಿಮಾದ ಚರ್ಚೆ ಆಗುವ ಸಂದರ್ಭದಲ್ಲೇ ವರದಪ್ಪನವರು ಹೊರಟೋದ್ರು. ನಾನು ಇದನ್ನು ಹೇಳಿದ್ದೆ, 2 ಘಟನೆಗಳನ್ನು ಹೇಳಿದ್ದೆ ನಾನು. ವರದಪ್ಪನವ್ರನ್ನ ಮುಗಿಸ್ಬೇಕಾದ್ರೆ 2ನೇ ಘಟನೆ ಇನ್ನೊಂದು ಸಲ ನೆನಪು ಮಾಡ್ಕೋಬೇಕು. ಏನಂದರೆ ಪುನೀತ್ ಫಾರಮ್ನಲ್ಲಿ ಅಂತ್ಯ ಸಂಸ್ಕಾರ ವರದಪ್ಪನವ್ರದ್ದು. ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಣ್ಣವ್ರು ಹೇಳೋದು, ನೋಡ ಬದುಕಿದ್ದಾಗ ಇದು ಮಾಡೋಕ್ಕಾಗ್ತಿರ್ಲಿಲ್ಲ, ಇದನ್ನು ಮಾಡಿಸ್ಕೋಬೇಕು ಅಂತ ನನಗಿಂತ ಮುಂಚೆ ಹೊರಟೋದ್ಯಾ ನೀನು ಅಂತಂದಿದ್ರು. ಇನ್ನೊಂದು ಅದು ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ಅವ್ನಿಗೆ ಯಾವಾಗಲೂ ಅಷ್ಟೇ, ನಮ್ಮ ಶೂಟಿಂಗ್ ಆಗ್ಬೇಕಾದ್ರೆ ಮೊದಲು ಹೋಗ್ಬಿಟ್ಟು ಅಲ್ಲೆಲ್ಲ ವ್ಯವಸ್ಥೆ ಆಗಿದೆಯಾ ಅಂತ ನೋಡ್ಕೊಂಡು ಫೋನ್ ಮಾಡೋನು. ಫೋನ್ ಮಾಡಿದ್ಮೇಲೆ ನಾವು ಹೊರಡ್ತಾ ಇದ್ವಿ. ಈಗಲೂ ಅಷ್ಟೇ, ಅಪ್ಪ ಹೋಗಿದ್ದಾನೆ ಅಲ್ಲಿ, ಫೋನ್ ಬರುತ್ತೆ. ನಾನು ಇದಾದ 3 ತಿಂಗಳು ಅಣ್ಣವ್ರು ಹೋಗಿದ್ದು, ವರದಪ್ಪನವ್ರು ಹೋಗಿ. ಸೊ ಹಾಗಾಗಿ ಒಂಥರ ಭಾಳ ಜನ ಕೇಳಿದರು ವರದಪ್ಪನವ್ರ ಬಗ್ಗೆನೂ ಮಾತನಾಡಿ ಅಂತೇಳಿ. ಒಂದಿಷ್ಟು ನೆನಪುಗಳನ್ನು ವರದಪ್ಪನವ್ರ ಬಗ್ಗೆ ಹಂಚ್ಕೊಂಡಿದ್ದೆ. ತುಂಬ ಒಳ್ಳೆ ಒಂಥರ ಮೆಮೊರೇಬಲ್ ಘಟನೆಗಳು ಸರ್, ಯಾವತ್ತೂ ಮರೆಯೋಕ್ಕಾಗದಂಥ ಘಟನೆಗಳು. ಇದು ನಿಜವಲ್ಲ, ನಾನು 2ನೇ ಸಲ ಕೇಳ್ತಿದ್ರು ಒಂಥರ ಖುಷಿ ಅಂತ ಅನಿಸುತ್ತೆ. ವರದಪ್ಪನವ್ರ ಬಗ್ಗೆ ನಮಗೆ ನಿಜವಲ್ಲ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೀವು ಹೊಸದಿಗಂತಿಗೆ ಬಂದು ವರದಪ್ಪನವ್ರ ಬಗ್ಗೆ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಮತ್ತೆ ಇನ್ನೊಂದಷ್ಟು ಸೂಪರ್ ಸ್ಟಾರ್ಗಳು ಯಾರ್ಯಾರಿದ್ದಾರೋ ಅವ್ರ ಬಗ್ಗೆ ಮಾತಾಡೋಣ. ಧನ್ಯವಾದ ಸರ್. ಇವತ್ತಿನ ಸಂಚಿಕೆ ಹೀಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ಸೂಪರ್ ಸ್ಟಾರ್ಗಳನ್ನು
ನಿಮಗೆ ಪರಿಚಯಿಸೋದು ಮತ್ತು ಅವ್ರ ವಿಷಯಗಳನ್ನು ನಮಗೆ ಹೇಳೋದನ್ನು ಶ್ರೀಧರ ಮೂರ್ತಿಯವರು ಮಾಡ್ತಾರೆ. ಇವತ್ತಿಗೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.